ಓಂ ಮಾತ್ರೇ ನಮಃ. ಇವಾಗ ಗ್ರಹಣದಿಂದ ಏನಾಗುತ್ತೆ ಅಂತ ಕೇಳ್ತಾ ಇದ್ರಲ್ಲ. ಗ್ರಹಣದಲ್ಲಿ ಆ್ಯಕ್ಚುಲಿ ಅದೇನು ರಾಶಿಗಳಿಗೆ ಪ್ರಭಾವ ಇರೋದಿಲ್ಲ. ನೀವು ನಿಮ್ಮ ಯಾವ ರಾಶಿ ಮೇಲೆ ಇರುತ್ತೆ ಅದ್ರ ಮೇಲೆ ಪ್ರಭಾವ ಇರೋಲ್ಲ. ನಿಮ್ಮ ಮನಸ್ಸು ಕಲುಷಿತ ಇರುತ್ತೆ ಅಥವಾ ನಿಮ್ಮ ಮನಸ್ಸಿನಲ್ಲಿ ಭಯ ಬರುತ್ತೆ, ಅದೆಲ್ಲ ಅಮಾವಾಸ್ಯೆ ಹುಣ್ಣಿಮೆ ಎಫೆಕ್ಟ್ ಏನಿರುತ್ತಲ್ಲ ಅದಿರುತ್ತೆ, ಆಯಿತಾ. ಈ ಒಂದು ರಾಶಿ ಮೀನರಾಶಿಯಲ್ಲಿ ಈಗ ಗ್ರಹಣ ಆಗೋದು 15 ದಿವಸ ಇರುತ್ತೆ. ಸೊ ಚಂದ್ರ ರಾಹು, ಆಯಿತಾ. ಸೊ ಚಂದ್ರಗ್ರಹಣ, ಚಂದ್ರ ರಾಹು ಯುತಿ ಆಗೋದ್ರಿಂದ ಸುನಾಮಿ ಹೇಳುತ್ತೆ, ವಿಷಾನಿಲ ಸೋರಿಕೆ ಆಗುತ್ತೆ, ಅಥವಾ ಬಾಂಬ್ ಬ್ಲಾಸ್ಟ್ ಮಾಡ್ಬೋದು, ಕೆಮಿಕಲ್ ಇದನ್ನು ಬಿಡ್ಬೋದು, ಜನರ ಮೇಲೆ ಇದು ಮಾಡ್ಬೋದು, ಪ್ರಯೋಗ ಮಾಡ್ಬೋದು. ಅದ್ರದ್ದು ಮೇಲೆ ಪರಿಣಾಮ ಇರುತ್ತೆ. ಇಂಪೋರ್ಟ್ ಎಕ್ಸ್ಪೋರ್ಟ್ ಏನು ಇರ್ತವೆ ಅದ್ರ ಮೇಲೆ ಪರಿಣಾಮ ಬೀರುತ್ತೆ. ಸಮುದ್ರ ಏಳುತ್ತೆ ಅಂದರೆ ಸುನಾಮಿ ಹೇಳುವಂಥ ಚಾನ್ಸಸ್ ಇರುತ್ತೆ. ಸೊ ಒಂದು ಬೇರೆ ರೀತಿಯಿಂದ ಕೆಲವೊಂದು ಹೆಣ್ಮಕ್ಳಿಗೂ ಒಂದು ಒಳ್ಳೆ ಸ್ಥಾನ ಸಿಗುತ್ತೆ, ಸಡನ್ನಾಗಿ ಒಂದು ಗೇನ್ ಕೂಡ ಆಗುತ್ತೆ, ಯಾಕಂದರೆ ಮೀನರಾಶಿಯಲ್ಲಿ ಆ ಪವರ್ ಕೂಡ ಇರೋದ್ರಿಂದ. ಸೊ ರಾಶಿಗಳಿಗಿರಲ್ಲ, ಸೂರ್ಯ ಚಂದ್ರ ಕರ್ಕಾಟಕ ರಾಶಿ ಸಿಂಹ ರಾಶಿಗೆ ಯೂಶ್ವಲಿ ಇದ್ದೇ ಇರುತ್ತೆ.